ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕೈ ಜೋಡಿಸ್ಬೇಕೆಲ್ಲರೂ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ. ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬಾಯಿಗಳು ಬರ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಕಡೆಗೆ ಹೋಗೋಣ ನೇರವಾಗಿ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನಮ್ಮ ದೇವರು ಬಹಳ ಕನಿಕರವುಳ್ಳಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸತ್ಯವೇದ ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತನಾಡುವಂಥ ವಿಷಯವನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. 145ನೇ ಕೀರ್ತನೆ 14ನೇ ವಚನ. ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ. ಆಮೇನ್. ಹಲ್ಲೆಲೂಯಾ. ದೇವರು ಏನು ಮಾಡ್ತಾರಂತ್ರಿ? ಬಿದ್ದವರನ್ನು ಎತ್ತುವಂಥ ದೇವರು, ಕುಗ್ಗಿ ಹೋದಂಥ ಜನರನ್ನು ಎಬ್ಬಿಸುವಂಥ, ಉದ್ಧರಿಸುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅನೇಕರ ಜೀವಿತದಲ್ಲಿ ಅನೇಕ ಕಷ್ಟಗಳು, ನಷ್ಟಗಳು ಅವ್ರನ್ನೇನು ಮಾಡುತ್ತೆ? ಕುಗ್ಗಿಸಿಬಿಡುತ್ತೆ. ಶ್ರಮೆ, ಸಂಕಟಗಳು ಅವ್ರನ್ನೇನು ಮಾಡಿಬಿಡುತ್ತೆ? ಕುಗ್ಗಿಸಿಬಿಡುತ್ತೆ. ಅನಾರೋಗ್ಯ ಪರಿಸ್ಥಿತಿಗಳು ಅವ್ರನ್ನೇನು ಮಾಡಿಬಿಡುತ್ತೆ? ಬಿದ್ದ ಸ್ಥಿತಿಯಲ್ಲಿ ಬೀಳುವಂತೆ ಮಾಡಿಬಿಡುತ್ತೆ. ಆದರೆ ವಾಕ್ಯ ಹೇಳ್ತಾ ಇದೆ, ಆ ದೇವರು ಏನು ಮಾಡ್ತಾನಂತೆ? ಬಿದ್ದವರನ್ನು ಎತ್ತುವಂಥ ದೇವರಾಗಿದ್ದಾನೆ, ಎಬ್ಬಿಸುವಂಥ ದೇವರಾಗಿದ್ದಾನೆ. ಮರಣಕರವಾದ ಹಾಸಿಗೆಯ ಮಧ್ಯದಲ್ಲಿ ಓಲಾಡುವಂಥ ಎಷ್ಟೋ ಜನರನ್ನು ಆ ದೇವರು ಏನು ಮಾಡಿದ್ದಾರೆ? ಎಬ್ಬಿಸಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆತನು ಆಶ್ಚರ್ಯ ಕಾರ್ಯಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ನಾನು ನೀನು ವಿಶ್ವಾಸ ಇಡುವುದೇ ಆದರೆ ಆ ದೇವರು ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡುವ ದೇವರಾಗಿದ್ದಾನೆ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಅನೇಕರು ಬೀಳುವುದಕ್ಕಾಗಿ ಅನೇಕ ಪರಿಸ್ಥಿತಿಗಳು ಅವರನ್ನು ಬೀಳುವಂಥ ಒಂದು ಸ್ಥಿತಿಗೆ ತೆಗೆದುಕೊಂಡು ಹೋಗಿರ್ಬೋದು. ಕೆಲವೊಬ್ಬರಿಗೆ ಅನಾರೋಗ್ಯ ಅವ್ರನ್ನೇನು ಮಾಡುತ್ತೆ? ಬೆಡ್ ಪೇಷಂಟ್ ಮಾಡುತ್ತೆ. ಯಾವುದ್ರಿ? ರೋಗ ಎನ್ನುವಂಥದ್ದು. ಹಲ್ಲೆಲೂಯಾ. ಕೆಲವೊಬ್ಬರು ಬಡತನದಲ್ಲಿ ಇದ್ದು ಅವರು ಮೇಲಕ್ಕೆ ಬರಲಾರ್ದೆ, ಆರ್ಥಿಕವಾಗಿ ಮುಂದಕ್ಕೆ ಸದೃಢವಾಗಿ ಜೀವಿಸಲಾರದೆ ಅವರು ಬಡತನದಲ್ಲಿ ಅವ್ರು ಏನಾಗಿರ್ತಾರೆ? ಬಿದ್ದು ಹೋಗಿರ್ತಾರೆ, ಬೆಂದು ಹೋಗಿರ್ತಾರೆ, ಸೋತು ಹೋಗಿರ್ತಾರೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಅಂಥವ್ರನ್ನ ದೇವ್ರು ಏನು ಮಾಡ್ತಾನೆ? ಉದ್ಧರಿಸ್ತಾನೆ, ಮೇಲಕ್ಕೆ ಎತ್ತುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತ ಮಹಾಪ್ರಭುಗಳು ಈ ಲೋಕದಲ್ಲಿ ಆತನು ನರಾವತಾರಿಯಾಗಿ ಅವತರಿಸಿದಂಥ ಸಮಯದಲ್ಲಿ ಆತನು ಅನೇಕ ಬಿದ್ದು ಹೋದಂಥವರನ್ನು ಆತನು ನೋಡಿ ಏನು ಮಾಡಿದ? ಕನಿಕರಿಸಿದ ಪ್ರೇರೆ, ಕರುಣೆಯನ್ನು ಇಟ್ಟ. ಹೀಗೆ ಒಂದು ಸಾರಿ ಆತನು ದೇವಾಲಯದ ಸಮೀಪದಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ವ್ಯಕ್ತಿ ಆ ಸ್ಥಳದಲ್ಲಿ ಏನು ಮಾಡಿದಾನಂತೆ? ಬೆತ್ಸತ ಎನ್ನುವಂಥ ಸ್ಥಳದಲ್ಲಿ ಏನು ಮಾಡಿದಾನಂತೆ? ಬಿದ್ದುಕೊಂಡಿದ್ದಾನೆ. ಹಲ್ಲೆಲೂಯಾ. 3ನೇ ವಚನ. ಬೆತ್ಸತ ಎಂದು ಹೆಸರು. ಅಲ್ಲಿ 5 ಮಂಟಪಗಳಿವೆ. ಇವುಗಳಲ್ಲಿ ಬಹು ಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈ ಒಣಗಿದವರು ಬಿದ್ದುಕೊಂಡಿರುವರು. ಯಾರು ಬಿದ್ದಿದ್ದಾರೆ ಆ ಸ್ಥಳದಲ್ಲಿ? ಕುರುಡರಿದ್ದಾರೆ, ಕುಂಟರಿದ್ದಾರೆ, ಮೈ ಒಣಗಿದವರು ಎಲ್ಲರೂ ಕೂಡ ಏನಾಗಿದ್ದಾರೆ? ಬಿದ್ದುಕೊಂಡಿದ್ದಾರೆ. ಅವರ ಆಶಯ ಒಂದೇ, ದೇವರು ನನ್ನನ್ನು, ಒಬ್ಬ ದೂತನನ್ನು ಕಳುಹಿಸಿ ಆ ನೀರು ಉಕ್ಕುವಂಥ ಸಮಯದಲ್ಲಿ ಯಾರು ಮುಂದೆ ಆ ನೀರಿನಲ್ಲಿ ಇಳಿತಾರೋ ಅವ್ರಿಗೇನಿತ್ತು? ಸ್ವಸ್ಥತೆ ಇತ್ತು, ಬಿಡುಗಡೆ ಇತ್ತು ಪ್ರಿಯರೇ. ಅದಕ್ಕೋಸ್ಕರವಾಗಿ ಎಲ್ಲರೂ ಕಾದುಕೊಂಡು ಕುಂತಿರುವಂಥ ಸಮಯದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನ ಹೆಸರನ್ನು ಸತ್ಯವೇದದಲ್ಲಿ ಲಿಖಿತಪಡಿಸಿಲ್ಲ, ಆದರೆ ಆತನು ಎಷ್ಟು ವರ್ಷಗಳಿಂದ ರೋಗದಲ್ಲಿ ಬಿದ್ದಿದ್ದಾನೆ ಎನ್ನುವಂಥದ್ದನ್ನು ಲಿಖಿತಪಡಿಸಿದ ಪ್ರೇರೆ. ಎಷ್ಟು ವರ್ಷಗಳಿಂದಂತೆ? 38 ವರ್ಷಗಳು. ಎಷ್ಟು ವರ್ಷಗಳು? 38 ವರ್ಷಗಳಿಂದ
ಆತನು ಬಿದ್ದ ಸ್ಥಿತಿಯಲ್ಲಿ, ಅನಾರೋಗ್ಯದ ಸ್ಥಿತಿಯಲ್ಲಿಯೇ ಇದ್ದಾನೆ. ಆತನ ಬಳಿಗೆ ಯಾರೂ ಕೂಡ ಬರ್ತಾ ಇಲ್ಲ. ಅಂತಹ ಅನಾರೋಗ್ಯಕರವಾದ ಸ್ಥಿತಿಯಲ್ಲಿ ಆತನು ಇರಬೇಕಾದ್ರೆ ಆ ಒಂದು ಸಮಯದಲ್ಲಿ ಬಿದ್ದು ಹೋಗಿರುವಂಥ ಆತನನ್ನು, ಹಾಸಿಗೆಯಲ್ಲಿಯೇ ಭಯಂಕರವಾದ ಪರಿಸ್ಥಿತಿಯಲ್ಲಿ ಇರಬೇಕಾದಂಥ ಆತನನ್ನು, ಪಾರ್ಶ್ವವಾಯು ರೋಗಕ್ಕೆ ತುತ್ತಾಗಿರ್ತಕ್ಕಂಥ ಆತನನ್ನು ಎಬ್ಬಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಆ ಸ್ಥಳಕ್ಕೆ ಏನು ಮಾಡ್ತಾ ಇದ್ದಾನ್ರಿ? ಕಾಲಿಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ನಮ್ಮನ್ನು ಮೇಲೆ ಕೆತ್ತಬೇಕಾದ್ರೆ, ದೇವರು ನಮ್ಮನ್ನು ಉದ್ಧರಿಸಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಾವು ದೇವರ ಪಾದವನ್ನು ಹಿಡಿಯಬೇಕು. ಹಲ್ಲೆಲೂಯಾ. ಆಕಾಶ ಏನಂತ ಆತನಿಗೆ ಸಿಂಹಾಸನ, ಆಕಾಶ ಆತನಿಗೆ ಸಿಂಹಾಸನ, ಈ ಭೂಮಿ ಆತನಿಗೆ ಏನಾಗಿದೆ? ಪಾದಪೀಠ. ಈ ಭೂಮಿಯಲ್ಲಿಯೇ ನಾವು ದೇವರನ್ನ ಏನು ಮಾಡಬೇಕು? ಹುಡುಕಬೇಕು, ಕಂಡುಕೊಳ್ಬೇಕು. ಇಲ್ಲಿಯೇ ದೇವರನ್ನು ನಾವು ಕಂಡುಕೊಳ್ಬೇಕು. ಕೆಲವೊಬ್ರು ಏನಿಲ್ಲ, ಸತ್ತ ಮೇಲೆ ದೇವರು ಅಂತೇಳಿ ಅಂತಾರೆ. ಹಲ್ಲೆಲೂಯಾ. ಸತ್ತ ಮೇಲಲ್ಲ, ಇದ್ದಾಗಲೇ, ಜೀವದಿಂದ ಇದ್ದಾಗಲೇ ನೀನು ದೇವರನ್ನು ಸ್ತುತಿ ಮಾಡಬೇಕು. ಆ ಸೃಷ್ಟಿಕರ್ತನಾದ ದೇವರು ನಿನಗೋಸ್ಕರವಾಗಿ ತನ್ನ ಸಿಂಹಾಸನವನ್ನು, ಮಹಿಮೆಯನ್ನು ಬಿಟ್ಟು ಇಳಿದು ಈ ಲೋಕಕ್ಕೆ ಏನು ಮಾಡಿದನತ? ಬರೀದಾಗಿ ದಾಸನ ರೂಪವನ್ನು ಹೊಂದಿಕೊಂಡು ಬಂದು ನಿನ್ನ ಎಲ್ಲ ಶಿಕ್ಷೆಯನ್ನು ಆತನು ಏನು ಮಾಡಿದ್ದಾನೆ? ಶಿಲುಬೆ ಮೇಲೆ ಹೊತ್ತುಕೊಂಡಿದ್ದಾನೆ. ನಿನಗೋಸ್ಕರವಾಗಿ, ನನಗೋಸ್ಕರವಾಗಿ ಮರಣವನ್ನು ರುಚಿ ನೋಡಿದ್ದಾನೆ. 3ನೇ ದಿವಸದಲ್ಲಿ ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ ಆತನು ಏನು ಮಾಡಿದ್ದಾನೆ? ಎದ್ದು ಬಂದಿದ್ದಾನೆ. ಆತನನ್ನು ಆಶ್ರಯಕ್ಕೆ ನೀನು ಬರೋದಾದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನು ನಿನ್ನನ್ನು ಉದ್ಧರಿಸ್ತಾನೆ, ಆತನು ನಿನ್ನನ್ನು ಮೇಲಕ್ಕೆತ್ತಾನೆ. ಇವತ್ತು ಯಾವುದು ನಿನಗೆ ಕುಗ್ಗಿ ಹೋಗುವಂಥ ಸ್ಥಿತಿಗೆ ತೆಗೆದುಕೊಂಡು ಬಂದಿದೆ? ಸಾಲದ ಸಮಸ್ಯೆಯ, ಹಲ್ಲೆಲೂಯಾ, ಅನಾರೋಗ್ಯದ ಸಮಸ್ಯೆ, ಯಾವುದು ನಿನ್ನನ್ನು ಕುಗ್ಗುವಿಕೆಗೆ ಒಳಪಡಿಸಿದೆಯೋ ಆ ಕುಗ್ಗುವಿಕೆಯನ್ನು ದೇವರು ಏನು ಮಾಡ್ತಾನಂತೆ? ಉದ್ಧಾರದ ಕಡೆಗೆ ನಡೆಸ್ತಾನಂತೆ. ಆ ಒಂದು ಬಿದ್ದಿರುವಂಥ ಸ್ಥಿತಿಯನ್ನು ದೇವ್ರು ಏನು ಮಾಡ್ತಾನಂತೆ? ಮೇಲಕ್ಕೆ ಎತ್ತುತ್ತಾನೆ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ವ್ಯಕ್ತಿ 38 ವರ್ಷಗಳಿಂದ ಬಿದ್ದಲ್ಲಿಯೇ ಸ್ಥಿತಿಯಲ್ಲಿ ಇರಬೇಕಾದ್ರೆ ಆತನಿಗೆ ಕುಟುಂಬದವರು ಯಾರು ಕೂಡ ಆತನ ಬಳಿಗೆ ಬರ್ತಾ ಇಲ್ಲ ಪ್ರಿಯರೇ. ಯಾರು ಸಂಬಂಧಿಗಳು ಆತನ ಬಳಿಗೆ ಬರ್ತಾ ಇಲ್ಲ. ಆತನು ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದಾನೆ, ಡಿಸ್ಚಾರ್ಜ್ ಆಗ್ಬೇಕಂತೇಳಿ. ಆದರೆ ಏನಾಗಿದ್ದಾನೆ? ಅಲ್ಲೇ ಹಾಸ್ಪಿಟ್ಲಲ್ಲಿ ಹಂಗೆ ಸೆಟ್ಲ್ ಆಗಿದ್ದಾನೆ. ಎಷ್ಟು ವರ್ಷದಿಂದ? 38 ವರ್ಷದಿಂದ ಅದೇ ಸ್ಥಳದಲ್ಲಿದ್ದಾನೆ. ಆತನಿಗೆ ಸ್ವಸ್ಥತೆ ಆಗಬೇಕಂತೇಳಿ ಮನಸ್ಸಿನಲ್ಲಿ ಐತಿ. ಆದರೆ ದೇವದೂತನು ಯಾವಾಗ ಇಳಿದು ಬರ್ತಾನೋ ಆ ಸಮಯದಲ್ಲಿ ಆ ಕೊಳದಲ್ಲಿ ಇಳಿಯೋದಕ್ಕೆ ಆತನಿಗೆ ಶಕ್ತಿ ಇಲ್ಲ, ಬಲ ಇಲ್ಲ, ಸಾಮರ್ಥ್ಯ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಂತಹ ಪರಿಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿಯ ಬಳಿಗೆ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ? ಹೋಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಹಾಸಿಗೆ ಮೇಲೆ ಮಲಗಿದ್ದಾನೆ. ಭಯಂಕರ ವಲಸಾಗಿರ್ತಕ್ಕಂಥ ಹಾಸಿಗೆ. ಅದು ಯಾವ ಹಾಸಿಗೆ? ರೋಗದ ಹಾಸಿಗೆ. ಮಲಗಿದಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ಹಾಸಿಗೆ. ಆ ವ್ಯಕ್ತಿಯ ಬಳಿಗೆ ಯಾರು ಹೋಗಿದ್ರು ಪ್ರಿಯರೇ? ಯೇಸು ಸ್ವಾಮಿ ಹೋಗಿ ಹೇಳ್ತಾ ಇದ್ದಾರೆ ಏನಂತೇಳಿ? ಈ ಸಮಯದಲ್ಲಿ ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನೀನು ನಡೆ ಅಂತೇಳಿ. ಹಲ್ಲೆಲೂಯಾ. ಆತನ ಬಳಿಗೆ ಎಷ್ಟೋ ಜನರು ಬಂದಿದ್ದಾರೆ. ಏನಪ್ಪ ಆಯ್ತನ ಪರಿಸ್ಥಿತಿ ಅಂತೇಳಿ ಮೂಗು ಮುಚ್ಕೊಂಡು ಹೋಗೋರು ಎಷ್ಟೋ ಜನ. ಏನಪ್ಪ ಅಂತೇಳಿ ಆತನ ಬಳಿಗೆ ಹೋಗ್ಲಾರ್ದೆ ದೂರ ಸರ್ಕೊಂಡು ಹೋದವರು ಎಷ್ಟೋ ಜನ. ಆದರೆ ಯೇಸು ನೇರವಾಗಿ ಅವನ ಬಳಿಗೆ 38 ವರ್ಷಗಳಿಂದ ಬಳಲುವಂಥ ರೋಗಿಯಾಗಿರ್ತಕ್ಕಂಥ ಆ ವ್ಯಕ್ತಿಯ ಬಳಿಗೆ ಏನು ಮಾಡ್ತಾ ಇದ್ದಾನೆ? ನೇರವಾಗಿ ಹೋಗಿ ಹೇಳ್ತಾ ಇದ್ದಾನೆ ಏನಂತೇಳಿ? ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನೀನು ನಡೆ ಅಂತೇಳಿ. ಹಲ್ಲೆಲೂಯಾ. 38 ವರ್ಷ ಆತನ ಎದ್ದಳಕ್ಕಾಗ್ತಾ ಇಲ್ಲ. ಈಗ ಸ್ವಾಮಿಯವರು ಒಂದೇ ಮಾತು ಹೇಳ್ತಾ ಇದ್ದಾರೆ ಏನಂತೇಳಿ? ನಿನ್ನ ಹಾಸಿಗೆ ಎತ್ತಿಕೊಂಡು ನೀನು ನಡೆ. ಮಲಗಿದಲ್ಲೇ ಮಲಗಿದ್ದಾನೆ. ಆತನಿಗೆ ಹಂಗೆ ಹೇಳಿದಾಗ ಆತ ಏನಂತ ಇದ್ದಾನೆ ಗೊತ್ತಾ? ಏನಂತ ಇದ್ದಾನೆ? ಸ್ವಾಮಿ, ನನಗೇನು ಸ್ವಸ್ಥತೆ ಆಗಬೇಕಂತಿದೆ, ಆದರೆ ನನ್ನನ್ನು ಯಾರು ಕೂಡ ದೇವದೂತ ಬಂದಂಥ ಸಮಯದಲ್ಲಿ ಆ ಕೊಳದಲ್ಲಿ ನನ್ನನ್ನು ಇಳಿಸ್ತಾ ಇಲ್ಲ. ಆದರೆ ಸ್ವಾಮಿ ಆತನನ್ನು ಕನಿಕರಿಸಿ ಪ್ರೀತಿಸಿ ಹೇಳ್ತಾ ಇದ್ದಾರೆ ಏನಂತೇಳಿ? ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನೀನು ನಡೆ ಅಂತೇಳಿ ಯಾವಾಗ ಹೇಳಿದ್ರು ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಆ ಸಮಯದಲ್ಲಿಯೇ ಆತನ ಕೈಗಳಿಗೆ, ಆತನ ಕಾಲುಗಳಿಗೆ, ಆತನ ದೇಹದಲ್ಲಿ ಯಾವ ಅವಯವಗಳು ಕೆಲಸ ಮಾಡಲಾರದ ಸ್ಥಿತಿಗೆ ಒಳಗಾಗಿದ್ದು ಆ ಎಲ್ಲ ದೇಹಗಳಿಗೆ ಏನು ಬಂತಂತೆ? ಬಲ ಬಂತು, ಶಕ್ತಿ ಬಂತು ಪ್ರಿಯರೇ. ಆತನು ನೇರವಾಗಿ ಎದ್ದು ನಿಂತುಕೊಂಡು ಹಾಸಿಗೆಯನ್ನು ಮಡಚಿಕೊಂಡು ಏನು ಮಾಡ್ತಾ ಇದ್ದಾನೆ? ತಲೆ ಮೇಲೆ ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೇಸ್. ಅಯ್ಯೋ, 38 ವರ್ಷ ಅಂದರೆ ಸಾಮಾನ್ಯನ? ಎಲ್ರಿಗೂ ಪರಿಚಯ ಇರ್ತಾರೆ. ನಿಮ್ಮೂರಾಗ ಯಾರಾದರೂ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಾರ್ದು. ಅಂಗವಿಕಲರು ಯಾರಾದರೂ ಇದ್ರಪ್ಪ ಅಂದ್ರೆ ನಿಮಗೇನಾಗಿರುತ್ತೆ? ಊರಲ್ಲಿರುವಂಥವ್ರು ಎಲ್ಲರಿಗೂ ಏನಾಗಿರುತ್ತೆ? ಈಸಿಯಾಗಿ ಐಡೆಂಟಿಫೈ ಆಗಿರುತ್ತೆ, ಹೈಲೈಟ್ ಮಾಡಿರ್ತಾರೆ ಅವರು. ಹಲ್ಲೆಲೂಯಾ. ಅವ್ರನ್ನ ಏನು ಮಾಡಿರ್ತಾರೆ? ನೇರವಾಗಿ ಅವರೇ ಅಂತೇಳಿ ನೀವೇನು ಮಾಡ್ತೀರಿ? ಅವ್ರ ಹೆಸರು ಹೇಳಿದ ತಕ್ಷಣ ಅವ್ರು ಹಿಂಗಿದಾರ ಅಂತೇಳಿ ಏನು ಮಾಡ್ತೀರಿ? ನೀವು ಹೈಲೈಟ್ ಮಾಡ್ತೀರಿ. ಈ ವ್ಯಕ್ತಿ 38 ವರ್ಷಗಳಿದ್ದಾನಂದರೆ ಆತನ ಅಲ್ಲಿರುವಂಥವ್ರು ಎಲ್ಲ ಜನರಿಗೂ ಕೂಡ
ಪರಿಚಯ ಇರುವಂಥ ವ್ಯಕ್ತಿ ಹಾಗಿದ್ದು ಎಷ್ಟೋ ಜನರು ಆತನ ನೋಡಿ ಏನಪ್ಪ ವಾಸನೆ, ಏನಪ್ಪ ಸ್ಮೆಲ್, ಆತನ ಮಾತಾಡ್ಸೋಕ್ಕಾಗಲಾರ್ದು ಏನು ಮಾಡಿದ್ದಾರೆ, ದೂರ ಸರ್ಕೊಂಡು ಹೋಗಿದ್ದಾರೆ. ಅಂತಹ ವ್ಯಕ್ತಿ ಈಗ ಎದ್ದು ಹಾಸಿಗೆನ ಹೊತ್ತುಕೊಂಡು ನಡೀತಾ ಇರಬೇಕಾದ್ರೆ ಅಲ್ಲಿರ್ತಕ್ಕಂಥ ಜನರೆಲ್ಲರೂ ಏನು ಮಾಡ್ತಾ ಇದ್ದಾರೆ ರೀ, ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಯೇಸು ಬರುವುದೇ ಆದರೆ, ಯೇಸುವಿಗೆ ನಿನ್ನ ಜೀವಿತದಲ್ಲಿ ಸ್ಥಾನ ಕೊಡುವುದೇ ಆದರೆ ನೀನು ಕೆಳಗಿನವನಾಗಿರೋದಿಲ್ಲ, ನಿನ್ನನ್ನು ದೇವ್ರು ಏನು ಮಾಡ್ತಾನೆ, ಮೇಲಿನವನಾಗಿ ಮಾಡ್ತಾನೆ. ಅದೇ ಒಂದು ವಾಗ್ದಾನ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ನೀವು ದೇವರ ಮಾತನ್ನು ಶ್ರದ್ಧೆಯಿಂದ ಆಲಿಸಿ ಅಂಗೀಕರಿಸಿ ಅದರ ಪ್ರಕಾರವಾಗಿ ನೀವು ನಡೆಯುವುದೇ ಆದರೆ ನಿಮ್ಮನ್ನು ಕೆಳಗಿನವರನ್ನಾಗಿ ಅಲ್ಲ, ನಿಮ್ಮನ್ನು ಮೇಲಿನವರನ್ನಾಗಿ ದೇವರು ಇಡ್ತಾನಂತ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವ ವಿಷಯಕ್ಕೋಸ್ಕರವಾಗಿ ಭಯಪಡುವಂಥದ್ದು ಬೇಕಾಗಿಲ್ಲ, ಯಾವ ಸಂಗತಿಗಳಿಗೋಸ್ಕರವಾಗಿ ನೀವು ದಿಗಿಲು ಪಡುವಂಥದ್ದು ಬೇಕಾಗಿಲ್ಲ, ಯಾವುದೋ ಒಂದು ಸಂಗತಿಗೋಸ್ಕರವಾಗಿ, ಸಮಸ್ಯೆಗೋಸ್ಕರವಾಗಿ ಚಿಂತಾಕ್ರಾಂತರಾಗಬೇಕಾಗುವಂಥದ್ದು ಬೇಕಾಗಿಲ್ಲ. ವಾಕ್ಯ ಹೇಳ್ತಾ ಇದೆ ಪ್ರೇಯರ್ ಏನಂತ ಹೇಳಂದರೆ, ಆತನು ನಿನ್ನನ್ನು ಮೇಲಕ್ಕೆತ್ತಾನೆ, ಆತನು ನಿನ್ನ ಸಮಸ್ಯೆಯಿಂದ ನಿನ್ನನ್ನು ಏನು ಮಾಡ್ತಾನೆ, ಬಿಡುಗಡೆ ಮಾಡ್ತಾನೆ. ಆತನಿಗೆ ಸಮಸ್ಯೆ ನಿನ್ನ ಆತನ ಪಾದದ ಸನ್ನಿಧಾನಕ್ಕೆ ಬಂದರೆ ಸಾಕು, ಆತನ ಮುಂದೆ ಸಮಸ್ಯೆಯನ್ನು ನಂಬಿಕೆಯಿಂದ ಹೇಳಿಕೊಂಡ್ರೆ ಸಾಕು, ಆತನ ಏನು ಮಾಡ್ತಾನೆ, ಕಾರ್ಯ ಮಾಡ್ತಾನೆ. ಪ್ರೇಯರ್ ಅದ್ರ ಸಲ ವಾಕ್ಯ ಹೇಳ್ತಾ ಇದೆ, ಆ ಯೆಹೋವನು ನರಾವತಾರಿಯಾಗಿ ಆತನು ಹೊರಟು ಬಂದಿದ್ದಾನೆ. ಯಾರಿಗೋಸ್ಕರವಾಗಿ? ನಿನಗೋಸ್ಕರವಾಗಿ. ನಿನ್ನ ಮಕ್ಕಳು ಅನಾರೋಗ್ಯದಿಂದಿದ್ದರೆ ನೀನು ಚೆನ್ನಾಗಿರ್ತೀಯಾ? ಇರಲ್ಲ. ಕಾರಣ ಏನ್ರಿ, ಹೋಗಿ ಹೆಂಗಾದ್ರೂ ಮಾಡಿ ಬೇಗ ನನ್ನ ಮಗನಿಗಿರ್ತಕ್ಕಂಥ ಅನಾರೋಗ್ಯ ಹೋಗ್ಬೇಕಂತೇಳಿ ಏನು ಮಾಡ್ತೀನಿ, ತೋರಿಸ್ಕೊಂಡು ಬರೋಕ್ಕೆ ಹೋಗ್ತೀವಿ. ಅಲ್ಲಿ ಕುಟುಂಬದಲ್ಲಿ ಯಾರಿಗಾದ್ರೂ ಆರಾಮಿಲ್ಲ ಅಂತಂದರೆ ಇಡೀ ಕುಟುಂಬಕ್ಕೆ ಏನಿರುತ್ತೆ, ಅಸಮಾಧಾನ ಇರುತ್ತೆ. ದೇವರ ಮಗಳಾಗಿರ್ತಕ್ಕಂಥ ನಿನಗೂ ಕೂಡ ಅನಾರೋಗ್ಯ ಇದ್ದರೆ ಅದು ದೇವರ ಚಿತ್ತ ಅಲ್ಲ. ಹಲ್ಲೆಲೂಯಾ. ಆ ದೇವರ ಚಿತ್ತ ಏನಂದರೆ ನೀನು ಆರೋಗ್ಯಕರವಾಗಿ ಇರಬೇಕು. ನೀನು ಸಮಸ್ಯೆಯಲ್ಲೇ ಅಲ್ಲ, ಸಮಸ್ಯೆಯನ್ನು ನೀನು ಜಯಿಸುವಂಥ ವ್ಯಕ್ತಿ ಆಗಬೇಕು. ಹಲ್ಲೆಲೂಯಾ. ನೀನು ಕಷ್ಟದಲ್ಲಿ ಕಣ್ಣೀರಿನಲ್ಲಿ ಅಲ್ಲ, ಆ ಕಣ್ಣೀರನ್ನು ಎದುರಿಸಿ ನಿಲ್ಲುವಂಥ ವ್ಯಕ್ತಿ ನೀನು ಆಗಬೇಕು. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೆ, ಸತ್ಯವೇದ ಹೇಳ್ತಾ ಇದೆ, ಕುಗ್ಗಿದವರಾದಂಥ ನಿಮ್ಮನ್ನು, ಬಿದ್ದು ಹೋದವರಾದಂಥ ನಿಮ್ಮನ್ನು ಆತನೇನು ಮಾಡ್ತಾನಂತೆ, ಉದ್ಧಾರ ಮಾಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೆಲವೊಬ್ರು ಬೈತಾ ಇರ್ತಾರೆ, ಇವನು ಯಾವಾಗನ್ನ ಉದ್ಧಾರ ಆಗ್ತಾನಪ್ಪ ಅಂತೇಳಿ. ಕೇಳಿರಿ ನೀವು ಬೈಗಳ? ಹಲ್ಲೆಲೂಯಾ. ಮಂಗಳೂರು ಭಾಷೆಯಲ್ಲಿ ಏನಂತಾರೋ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನ್ರಿ ಏನಂತಾರೆ, ಯಾವಾಗನ ಉದ್ಧಾರ ಆಗಿದ್ದಾನಪ್ಪ ಅಂತೇಳಿ. ಯಾಕಂತಾರೆ ಹೇಳ್ರಿ? ಎದಕ್ಕಂತಾರೆ ಹೇಳ್ರಿ ಆ ಮಾತು? ಎದಕ್ಕಂತಾರ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೆಟ್ಟು ಹೋದಂಥ ನಮ್ಮನ್ನು ದೇವ್ರು ಏನು ಮಾಡಿದ್ದಾನೆ, ಹುಡುಕಿ ರಕ್ಷಿಸೋದಕ್ಕೋಸ್ಕರವಾಗಿ ಬಂದಿದ್ದಾನೆ. ಹಾಳಾಗಿರ್ತಕ್ಕಂಥ ನಮ್ಮ ಜೀವಿತಗಳನ್ನು ಬಂಗಾರದ ಬಾಳು ಮಾಡುವುದಕ್ಕಾಗಿ ಆತನು ಪರಲೋಕವನ್ನು ಬಿಟ್ಟು ಏನು ಮಾಡಿದ್ದಾನೆ, ಹೊರಟು ಬಂದಿದ್ದಾನೆ. ಪ್ರೇಯರ್ ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ನೀನು ಯಾವ ಸ್ಥಿತಿಯಲ್ಲಿ ಆದರೂ ಬಿದ್ದಿರ್ಬೋದು ಈ ಸಮಯದಲ್ಲಿ. ಒಂದು ವೇಳೆ ದೇವರು ನಂಬಿ ಲೋಕದ ಕಡೆಗೆ ಹೋಗಿರ್ಬೋದು, ಒಂದು ವೇಳೆ ದೇವರು ನಂಬಿ ಈ ಸಮಯದಲ್ಲಿ ಸಮಸ್ಯೆಯ ಸುಳಿಯಲ್ಲಿ ನೀನು ಇರ್ಬೋದು. ಒಬ್ಬ ರಾಜ ಪ್ರೇಯರ್, ಯೆಹೂದ ರಾಜನಾಗಿರ್ತಕ್ಕಂಥ ಹಿಜ್ಕೀಯ, ಯೆಶಾಯನ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನಿಗೆ ವಿರೋಧವಾಗಿ ಸೈನ್ಯಗಳು ದಂಡೆತ್ತಿ ಬರ್ತಾ ಇದ್ದಾವೆ. ಅಶ್ಶೂರ್ಯ ರಾಜರ ಸೈನ್ಯ ಬಂದು ಏನು ಮಾಡ್ತಾ ಇದೆ ಅಂದರೆ, ಹಿಜ್ಕೀಯ ರಾಜನೇ, ಇವತ್ತಿನ ದಿವಸ ಒಂದು ದಿವಸ ಗೊತ್ತು ಮಾಡಿ, ಆವತ್ತಿನ ದಿವಸ ನಿನ್ನನ್ನು ಏನು ಮಾಡಿಬಿಡ್ತೀವಿ, ನಿನ್ನ ದೇಶದ ಮೇಲೆ, ಯೆರೂಸಲೇಮಿನ ಮೇಲೆ ಅಟ್ಯಾಕ್ ಮಾಡಿ ದೇವಾಲಯದಲ್ಲಿರ್ತಕ್ಕಂಥ ಎಲ್ಲ ಪಾತ್ರೆಗಳನ್ನು, ಅಲ್ಲಿರುವಂಥ ಎಲ್ಲ ಪುರುಷರನ್ನು ಸಾಯಿಸಿ, ಚಿಕ್ಕ ಮಕ್ಕಳನ್ನು ಸಾಯಿಸಿ, ಹೆಂಗಸರನ್ನು ಸಾಯಿಸಿ, ಆ ನಿಮ್ಮ ಯೆರೂಸಲೇಮನ್ನು ನಾವು ಸ್ವಾಧೀನ ಮಾಡ್ಕೊಳ್ತೀವಿ ಅಂತೇಳಿ ಏನು ಮಾಡ್ತಾರೆ ರೀ, ಒಂದು ಪತ್ರವನ್ನು ಏನು ಮಾಡ್ತಾರೆ, ಬರೆಸಿ ಆ ಹಿಜ್ಕೀಯ ಮಹಾರಾಜನಿಗೆ ಕಳಿಸ್ತಾರೆ ಪ್ರಿಯರೇ. ಆ ಹಿಜ್ಕೀಯ ಮಹಾರಾಜ ಆ ಪತ್ರವನ್ನು ನೋಡಿ ಕೈ ಕೆಳಗಡೆ ಇರುವಂಥವ್ರು ಸಲಹೆ ಕೊಡ್ತಾರೆ, ಯಾಕೆ ಅಶ್ಶೂರ ರಾಜ ಬಂದರೆ ನಮಗೆ ಐಗುಪ್ತ ಮಹಾರಾಜ ನಮಗೆ ಸಹಾಯಕನಾಗಿದ್ದಾನಲ್ಲ, ಐಗುಪ್ತದ ರಾಜನ ಸಹಾಯವನ್ನು ಕೇಳೋಣ ಅಂತೇಳಿ ಏನು ಮಾಡ್ತಾರೆ, ಹಿಜ್ಕೀಯ ರಾಜನಿಗೆ ಹೇಳಿದಾಗ ಅವಾಗ ಹಿಜ್ಕೀಯ ರಾಜ ಆಯಿತು ಅಂತೇಳಿ ಆ ಮನಸ್ಸನ್ನು ಯಾರ ಕಡೆಗೂ ತೋರಿಸ್ತಾನೆ, ಇನ್ನೊಬ್ಬ ರಾಜ ನನಗೆ ಸಹಾಯ ಮಾಡ್ತಾನೆ, ಇನ್ನೊಬ್ಬ ವ್ಯಕ್ತಿ ನನಗೆ ಸಹಾಯ ಮಾಡ್ತಾನೆ ಅಂತೇಳಿ ದೇವರನ್ನ ಬಿಟ್ಟು ಯಾರು ಸಹಾಯಕ್ಕೆ ಹೋದ್ನರೆ, ಐಗುಪ್ತ ದೇಶದ ಅರಸನ ಸಹಾಯಕ್ಕೆ. ಹಲ್ಲೆಲೂಯಾ. ಆವಾಗ ಆ ವ್ಯಕ್ತಿ ಬರೆದು ಕಳಿಸ್ತಾನೆ, ಐಗುಪ್ತ ದೇಶದ ರಾಜ ಹಂಗಂದರೆ ಬೆಂಡಿದ್ದಂಗೆ. ಯಾವ ಬೆಂಡು? ಗುರೆಳ್ ಕಟ್ಟಿಗೆ ಒಳಗಡೆ ಬೆಂಡಿರುತ್ತೆ ಗೊತ್ತಲ್ಲ, ಆ ಬೆಂಡು ಸ್ಟ್ರಾಂಗ್ ಇರುತ್ತಾ, ಗಟ್ಟಿ ಇರುತ್ತಾ? ಐಗುಪ್ತ ದೇಶದ ರಾಜ ಬೆಂಡಿದ್ದಂಗೆ, ಅವನಿಂದ ಏನೂ ಮಾಡೋಕ್ಕಾಗಲ್ಲ, ಅವನು ಗೆಲ್ತೀನಿ, ನಿನ್ನನ್ನು ಗೆಲ್ತೀನಿ, ಎಲ್ಲರನ್ನ ಸಂಹಾರ ಮಾಡಿಬಿಡ್ತೀನಿ ಅಂತೇಳಿ ಏನು ಮಾಡಿದ, ಎಲ್ಲ ಯೆರೂಸಲೇಮಿನಲ್ಲಿರ್ತಕ್ಕಂಥ ಜನರನ್ನೆಲ್ಲರನ್ನ ಸಂಹಾರ ಮಾಡ್ತೀನಿ, ಎಲ್ಲ ಪಟ್ಟಣವನ್ನು ಗೆದ್ದುಕೊಳ್ತೀನಿ ಅಂತೇಳಿ ಏನು ಮಾಡಿದ್ನರಿ, ಒಂದು ಪತ್ರವನ್ನು ಬರೆದು ಏನು ಮಾಡ್ತಾನೆ, ಹಿಜ್ಕೀಯ ರಾಜನಿಗೆ ಕಳಿಸ್ತಾನೆ ಪ್ರಿಯರೇ. ಆ ಪತ್ರದಲ್ಲಿರ್ತಕ್ಕಂಥ ಅಂಶ ಎಲ್ಲ ಜನರಿಗೆ ಕೇಳಿ ಬಂದಂಥ ಸಮಯದಲ್ಲಿ ಇಲ್ಲಿರ್ತಕ್ಕಂಥ ಜನರೆಲ್ಲರೂ ಕೂಡ
ನಾಳೆ ಪ್ರಾಣ ಪಕ್ಷಿ, ನಾಳೆ ಸತ್ತೋಗ್ತೀವಿ ಅಂತೇಳಿ ಗೊತ್ತಾದ್ರಪ್ಪ ಅಂದ್ರೆ ಏನಿರುತ್ತೆ? ಭಯ ಇರುತ್ತೆ, ಬುಗುಲಿರುತ್ತೆ. ಎಲ್ಲಿ ಹೊಡಿತಾರೋ, ತಲೆಗೆ ಹೊಡಿತಾರೋ, ಕೈಗೆ ಹೊಡಿತಾರೋ, ಎಲ್ಲಿ ಹೊಡಿತಾರೋ ಗೊತ್ತಿರಲಾರಂಥ ಒಂದು ಸ್ಥಿತಿ. ಬಾಣಗಳು ಬಂದು ಎಲ್ಲಿ, ಬರ್ಚಿಗಳು ಬಂದು ಎಲ್ಲಿ ಚುಚ್ತಾವೆ ಎನ್ನುವಂಥ ಸ್ಥಿತಿ. ಅಲ್ಲಿ ಜನರೆಲ್ಲರೂ ಏನಾಗ್ಬಿಟ್ಟಿದ್ದಾರೆ? ಭಯ ಪಡ್ತಾ ಇದ್ದಾರೆ ಪ್ರೇಯರ್. ಆ ಸಮಯದಲ್ಲಿ ಹಿಜ್ಕೀಯ ಮಹಾರಾಜ ತನ್ನ ತಪ್ಪನ್ನು ತಿಳಿದುಕೊಂಡು ಪುನಃ ಎಲ್ಲಿಗೆ ಹೋದ್ನರಿ? ದೇವರ ಪಾದದ ಬಳಿಗೆ ಬಂದ. ಎಲ್ಲಿಗೆ ಬಂದ? ದೇವರ ಪಾದದ ಬಳಿಗೆ ಬಂದು ಆ ಸಮಸ್ಯೆ ಚೀಟಿ ಏನಿತ್ತು, ಆ ಸಮಸ್ಯೆ ಚೀಟಿಯನ್ನು ದೇವರ ದೇವಸ್ಥಾನದಲ್ಲಿ ಇಟ್ಟು ಏನು ಮಾಡ್ತಾ ಇದ್ದಾನೆ? ತೆರೆದು ಏನು ಮಾಡ್ತಾ ಇದ್ದಾನೆ ರೀ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಏನಂತೇಳಿ ಪ್ರಾರ್ಥನೆ ಮಾಡಿದ? ದೇವರೇ, ಜೀವ ಸ್ವರೂಪನಾದಂಥ ದೇವರೇ, ನಿನ್ನ ಮಕ್ಕಳ ಮೇಲೆ ಈ ಅಶ್ಶೂರ ರಾಜನ ಏನು ಮಾಡ್ತಾ ಇದ್ದಾನೆ? ಯುದ್ಧಕ್ಕೆ ಬರ್ತಾ ಇದ್ದಾನೆ. ನೀನು ರಕ್ಷಿಸುವಂಥ ದೇವರು ರಕ್ಷಿಸಬೇಕಂತೇಳಿ ಭಾಳ ತಗ್ಗಿಸಿಕೊಂಡು ದೇವರ ಪಾದದ ಸನ್ನಿಧಾನದಲ್ಲಿ ಆತನು ಬಂದಿರುವಂಥ ಸಮಯದಲ್ಲಿ ಆ ಪರಿಸ್ಥಿತಿ ಎಂಥ ಪರಿಸ್ಥಿತಿ ಅಂದರೆ, ಸಮಸ್ಯೆಗಳ ಮಧ್ಯದಲ್ಲಿ ಅವ್ರು ಏನಾಗಿಬಿಟ್ಟಿದ್ದಾರೆ? ಕಟ್ಟಲ್ಪಟ್ಟಿದ್ದಾರೆ. ಹಲ್ಲೆಲೂಯಾ. ಬಿದ್ದು ಹೋದಂಥ ಸ್ಥಿತಿಯಲ್ಲಿ, ಕುಗ್ಗಿ ಹೋದಂಥ ಸ್ಥಿತಿಯಲ್ಲಿ, ರಾಜ ಮಾತ್ರ ಅಲ್ಲ, ರಾಜನ ಧರ್ಮಪತ್ನಿ ರಾಣಿಯರು ಇದ್ದಾರೆ, ಮಕ್ಕಳಿದ್ದಾರೆ, ಅಲ್ಲಿರ್ತಕ್ಕಂಥ ಎಲ್ಲ ಜನರು, ಯೆರೂಸಲೇಮಿನಲ್ಲಿ ವಾಸಿಸುವಂಥವ್ರೆಲ್ಲರೂ ಕೂಡ ಇದ್ದಾರೆ. ಅವರೆಲ್ಲರೂ ಏನಾಗಿದ್ದಾರೆ? ಭಯ ಭಯ ಭಯ. ಹಲ್ಲೆಲೂಯಾ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ದೇವರ ದೇವಾಲಯಕ್ಕೆ ಹೋಗಿ ಪತ್ರವನ್ನು ತೆರೆದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೋ, ಅಲ್ಲಿ ವಾಕ್ಯ ಹೇಳ್ತಾ ಇದೆ, ನೆಕ್ಸ್ಟ್ ಡೇ ಅವ್ರು ಅಟ್ಯಾಕ್ ಮಾಡಬೇಕು, ಆವತ್ತಿನ ದಿನವೇ ದೇವರು ಅದ್ಭುತವಾದ ಕಾರ್ಯ ಮಾಡಿದೆ. ಏನು ಗೊತ್ತಾ? ಪರಲೋಕದಿಂದ ಒಬ್ಬ ದೂತನನ್ನು ಕಳುಹಿಸಿ 1,85,000 ಜನರು, ಅಶ್ಶೂರ್ಯ ಸೈನ್ಯದಲ್ಲಿರ್ತಕ್ಕಂಥ ಸೈನಿಕರೆಲ್ಲರನ್ನ ಒಂದೇ ಸೆಕೆಂಡ್ ಕೂಡ ಅಲ್ಲ, ಏನ್ರಿ, ಮಿಲ್ಲಿ ಸೆಕೆಂಡಲ್ಲಿ ಯಾರ ಬಾಯದಿಂದಾಗಲಿ ಎಲ್ಲಿಂದಾಗಲಿ ರಕ್ತ ಬರಲಾರ್ದ ಹಾಗೆ ಒಂದೇ ಮಿಲ್ಲಿ ಸೆಕೆಂಡಲ್ಲಿ ಎಲ್ಲ 1,85,000 ಜನರನ್ನು ಒಬ್ಬ ದೇವದೂತ ಏನು ಮಾಡಿಬಿಟ್ಟ? ಸಂಹಾರ ಮಾಡಿಬಿಟ್ಟ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೇಳೋದು ಅರ್ಥ ಆಗ್ತಾ ಇದೆನಾ? ದೇವರು ನಿನ್ನ ಪಕ್ಷವಾಗಿದ್ದರೆ, ದೇವರಿಗೆ ನೀನು ಸ್ಥಾನ ಕೊಟ್ಟರೆ, ಕಷ್ಟ ನಷ್ಟ ಬಂದಂಥ ಸಮಯದಲ್ಲಿ, ಸಮಸ್ಯೆ ಬಂದಂಥ ಸಮಯದಲ್ಲಿ ದೇವರ ಪಾದದ ಬಳಿಗೆ ಬಂದರೆ, ದೇವರ ಆ ಸಮಸ್ಯೆಯನ್ನು ಏನು ಮಾಡ್ತಾನೆ? ಅಡ್ರೆಸ್ ಎಲ್ಲರಂಗೆ ಮಾಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಆ ಕಾರ್ಯ ಆಯಿತು, ಕಾರ್ಯ ಆದಂಥ ಸಮಯದಲ್ಲಿ ಸನ್ಹೇರೀಬ ಅರಸ, ಅಶ್ಶೂರ್ಯರ ರಾಜ, ಅವನು ಮುಂಜಾನೆ ಎದ್ದು ನೋಡ್ತಾನೆ, ಆಯಿತು ಇವತ್ತಿನ ದಿವಸ ಯೆರೂಸಲೇಮನ್ನು ನಾವು ಗೆದ್ದುಕೊಳ್ತೀವಿ ಅಂತೇಳಿ. ಹಲ್ಲೆಲೂಯಾ. ಎದ್ದು ನೋಡ್ತಾ ಇದ್ದಾನೆ, ಎಲ್ಲ ಕಡೆಗೆ ಏನು ಕಾಣ್ತಾ ಇದ್ದಾವೆ? ಹೆಣಗಳ ರಾಶಿ ಕಾಣ್ತಾ ಇದ್ದಾವೆ. ಅಯ್ಯೋ, ಮಲಗಿದಂಗೆ ಕಾಣಿಸ್ತಾ ಇದ್ದಾರೆ. ಒಬ್ಬರು ಕಣ್ಣು ತೆಗೆದು ಜೀವದ ಬಿಟ್ಟರೆ, ಒಬ್ಬರು ಕಣ್ಣು ಮುಚ್ಚಿ ಜೀವ ಬಿಟ್ಟಿದ್ದಾರೆ. ಎಲ್ಲರ ಜೀವಗಳು ಏನಾಗ್ಬಿಟ್ಟಿದ್ದಾವ್ರಿ? ಏನಾಗಿದ್ದಾವೆ? ಎಲ್ಲರ ಜೀವ ಹೋಗ್ಬಿಟ್ಟಿದ್ದಾವೆ, ಎಲ್ಲರೂ ಸತ್ತು ಹೋಗ್ಬಿಟ್ಟಿದ್ದಾರೆ. ಕಾರಣ ಒಂದೇ, ದೇವರು ತನ್ನ ಮಕ್ಕಳ ಪರವಾಗಿ ಆತನು ಯುದ್ಧ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ದೇವರ ಸನ್ನಿಧಾನದಲ್ಲಿ ನೀನು ಬರುವುದೇ ಆದರೆ, ದೇವರ ಪಾದಗಳ ಬಳಿಯಲ್ಲಿ ನೀನು ಬರುವುದೇ ಆದರೆ ನಿನ್ನನ್ನು ಆತನೇನು ಮಾಡ್ತಾನೆ? ಉದ್ಧರಿಸ್ತಾನೆ, ಮೇಲಕ್ಕೆ ಎತ್ತುತ್ತಾನೆ. ನೀನು ನಂಬಿಕೆ ಪರಿಪೂರ್ಣವಾಗಿ ಇಟ್ಟಿರ್ಬೇಕು. ಸಾಸಿವೆ ಕಾಳು ಎಷ್ಟಿರುತ್ತೆ? ಇಷ್ಟಿರುತ್ತೆ. ಸಾಸಿವೆ ಕಾಳು ಎಷ್ಟಿರುತ್ತೆ ರೀ? ಚಿಕ್ಕದು. ಒಗ್ಗರಣೆ ಕೊಡುವಾಗ ತಾಯಂದ್ರಿಗೆಲ್ಲ ಗೊತ್ತು. ಹಲ್ಲೆಲೂಯಾ. ಚಿಕ್ಕದು. ಆ ಸಾಸಿವೆ ಕಾಳಿನಷ್ಟು ನಂಬಿಕೆ ನಿನಗೆ ಇರುವುದಾದ್ರೆ, ದೊಡ್ಡದಾಗಿರ್ತಕ್ಕಂಥ ನಂಬಿಕೆ ಬೇಡ, ಆದರೆ ಸಾಸಿವೆ ಕಾಳಿನ ನಂಬಿಕೆ ಎಂಥ ನಂಬಿಕೆ? ಅದು ಪರಿಪೂರ್ಣವಾಗಿರುತ್ತೆ. ಸಾಸಿವೆ ಕಾಳು ರೌಂಡಾಗಿರುತ್ತೆ. ಹಲ್ಲೆಲೂಯಾ. ಒಂದು ವೇಳೆ ಏನಾದರೂ ಅದಕ್ಕೆ ಹುಳಗಿಳ ಹತ್ತಿದ್ರೆ ಏನಾಗಿಬಿಡುತ್ತೆ? ಅದು ಅರ್ಧ ಆಗಿಬಿಡುತ್ತೆ. ಅರ್ಧ ಆದ ಸಮಯದಲ್ಲಿ ಅದನ್ನು ಯೂಸ್ ಮಾಡ್ತೀವ? ಮಾಡಲ್ಲ. ತುಂಬು ಸಾಸಿವೆ ಕಾಳು. ಹಲ್ಲೆಲೂಯಾ. ಆ ಸಾಸಿವೆ ಕಾಳಿನಷ್ಟು ನಂಬಿಕೆ ನಿನಗಿರುವುದೇ ಆದರೆ, ಬೆಟ್ಟವನ್ನು ಇಲ್ಲಿಂದ ಅಲ್ಲಿಗೆ ಕಿತ್ಕೊಂಡು ಹೋಗು ಅಂದರೆ ಹೋಗುತ್ತೆ. ಅಂದರೆ ಅಂಥ ಸಮಸ್ಯೆ ಬಂದಾಗಲೂ ಕೂಡ ಆ ಸಮಸ್ಯೆ, ನಿನ್ನ ನಂಬಿಕೆಯನ್ನು ನೋಡಿ ಆ ಸಮಸ್ಯೆ ಏನಾಗಲ್ಲ, ಅಲ್ಲಿ ನಿಲ್ಲಲ್ಲ, ಅದೇನಾಗುತ್ತೆ? ಬಿಟ್ಟು ಹೋಗುತ್ತೆ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ದೇವರು ಕುಗ್ಗಿದವರಾದ ನಿಮ್ಮನ್ನು, ಬಿದ್ದು ಹೋದವರಾದ ನಿಮ್ಮನ್ನು ಅವ್ರು ಏನು ಮಾಡ್ತಾರೆ? ಉದ್ಧಾರ ಮಾಡ್ತಾರೆ. ಈ ಸಮಯದಲ್ಲಿ ನಾವು ಮೊಣಕಾಲೂರೋಣ, ಪ್ರಾರ್ಥನೆ ಮಾಡೋಣ. 38 ವರ್ಷಗಳಿಂದ ಅನಾರೋಗ್ಯದ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಆ ವ್ಯಕ್ತಿ ಬಿದ್ದುಕೊಂಡಿರುವಂಥ ಸಮಯದಲ್ಲಿ, ಕುಗ್ಗಿ ಹೋಗಿರುವಂಥ ಸಮಯದಲ್ಲಿ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಯೇಸುವೇ ಆ ಸ್ಥಳಕ್ಕೆ ಹೋದ, ಕನಿಕರದಿಂದ, ಕರುಣೆಯಿಂದ ತನ್ನ ಕೃಪೆಯನ್ನು ತೋರಿಸಿ ಆ ವ್ಯಕ್ತಿಯ ಬಳಿಯಲ್ಲಿ ಯಾರು ಕೂಡ ಮಾತಾಡ್ತಾ ಇಲ್ಲ. ಈತನು ಹೋಗಿ ಮಾತಾಡಿ ಅವನ ಸಮಸ್ಯೆಯನ್ನು ಕೇಳಿ, ಆ ಸಮಸ್ಯೆಗೆ ನಾನೇ ಪರಿಹಾರ ಕೊಡುವನು ಎಂಬುದಾಗಿ, ಇಷ್ಟು ದಿನ ಬಿದ್ದುಕೊಂಡಿದ್ದೀಯಾ, ಇಷ್ಟು ದಿನ ಕುಗ್ಗಿ ಹೋಗಿದ್ದೀಯಾ, ಇಷ್ಟು ದಿನ ಸಂಬಂಧ ಇರಲಾರ್ದ ಸ್ಥಿತಿಯಲ್ಲಿ ಜೀವಿಸಿದ್ದೀಯಾ, ಆದರೆ ಇನ್ನು ಮುಂದೆ ನೀನು ಆಗಿರಬಾರ್ದು ಅಂತೇಳಿ ಆ ವ್ಯಕ್ತಿಯನ್ನು ಸತ್ಯವೇದ ಹೇಳ್ತಾ ಇದ್ದ ಪ್ರಿಯರೇ, ನಿನ್ನ ಹಾಸಿಗೆನ ಹೊತ್ತುಕೊಂಡು ನೀನು ನಡೆ ಎಂಬುದಾಗಿ ಹೇಳಿದಾಗ ಆತನು
ಅಸ್ವಸ್ಥನಾಗಿರುವಂಥ ಅವನು ಕ್ಷಣ ಮಾತ್ರದಲ್ಲೇ ಸ್ವಸ್ಥತೆ ಉಳ್ಳವನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು ಎಂಬುದಾಗಿ ಪ್ರಿಯರೇ. ಅಶ್ಶೂರ್ಯರ ಸೈನ್ಯ ಬಹಳ ಕ್ರೂರ ಸೈನ್ಯ, ಬಹಳ ಹಿಂಸೆಯನ್ನು ಕೊಡುವ ಸೈನ್ಯ, ಅನೇಕ ರಾಜ್ಯಗಳನ್ನು ಗೆದ್ದುಕೊಂಡಿರುವಂಥ ಸೈನ್ಯ ಇಸ್ರಾಯೇಲ್ಯರ ಮೇಲೆ ದಂಡೆತ್ತಿ ಬಂದಂಥ ಸಮಯದಲ್ಲಿ, ಯೆರೂಸಲೇಮನ ಮುತ್ತಿಗೆ ಹಾಕಿದಂಥ ಸಮಯದಲ್ಲಿ, ಆವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಹಿಜ್ಕಿಯ ಮಹಾರಾಜ ದೇವರ ಪಾದವನ್ನು ಹಿಡಿದ. ದೇವರ ವಾಕ್ಯ ಹೇಳ್ತಾ ಇದೆ, ಪಾದ ಯಾವಾಗ ಹಿಡಿದ್ನೋ ಆ ಒಂದು ಪತ್ರದಲ್ಲಿರ್ತಕ್ಕಂಥ ಸಮಸ್ಯೆ ಎಲ್ಲಿದೆ, ಪತ್ರದ ಸಮಸ್ಯೆ, ಆ ಸಮಸ್ಯೆಯನ್ನು ದೇವರು ಸಂಪೂರ್ಣವಾಗಿ ಸಮಾಧಾನವಾಗಿ ಮಾರ್ಪಡಿಸಿದರು. ಅವರು ಕೊಳ್ಳೆ ಹೊಡಿಬೇಕಂತೇಳಿ ಬಂದಂಥ ಅಶ್ಶೂರ್ಯರ ಅರಸರ ಪಾಳೆಯವನ್ನು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಯೆರೂಸಲೇಮಿನ ಮಕ್ಕಳೇ ಅವರನ್ನು ಕೊಳ್ಳೆ ಹೊಡೆದರು ಎಂಬುದಾಗಿ, ಬೆಳ್ಳಿ ಬಂಗಾರ ಆಭರಣಗಳನ್ನು ಪಡೆದುಕೊಂಡರು ಎಂಬುದಾಗಿ ಪ್ರಿಯರೇ. ಈ ಸಮಯದಲ್ಲಿ ನೀನು ಯಾವ ಸ್ಥಿತಿಯಲ್ಲಿ ಬಿದ್ದು ಹೋಗಿದೆಯಾ? ಸಮಸ್ಯೆಯಲ್ಲಿದೆಯಾ? ಅನಾರೋಗ್ಯದಲ್ಲಿದೆಯಾ? ಒಂದು ವೇಳೆ ಪಾಪದಲ್ಲಿ ಬಿದ್ದಿದ್ದೀಯಾ? ಅವಮಾನದ ಸ್ಥಿತಿಯಲ್ಲಿದ್ದೀಯಾ? ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರು ನಿನ್ನಗೋಸ್ಕರವಾಗಿ ಆತನು ಬಂದಿದ್ದಾನೆ, ನಿನ್ನನ್ನು ಉದ್ಧರಿಸುವುದಕ್ಕಾಗಿ ಆತನು ಬಂದಿದ್ದಾನೆ, ಕುಗ್ಗಿ ಹೋಗಿರ್ತಕ್ಕಂಥ ನಿನ್ನ ಬಂಧನಗಳನ್ನು ಬಿಡಿಸುವುದಕ್ಕಾಗಿ ಆತನು ಬಂದಿದ್ದಾನೆ. ಈ ಸಮಯದಲ್ಲಿ ಆತನ ಪಾದದ ಬಳಿಯಲ್ಲಿ ನಂಬಿಕೆಯಿಂದ ನೀನು ಬರುವುದೇ ಆದರೆ ಆ ದೇವರು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತರು ಮಹಾಪರಿಶುದ್ಧನಾದ ದೇವರೇ ಸ್ತೋತ್ರಗಳಯ್ಯ. ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮಾಡುವ ಮಹಾದೇವರ ನಿನಗೆ ಸ್ತೋತ್ರಗಳಯ್ಯ. ಹೌದು ಕರ್ತ, ನಿನ್ನ ಚಿತ್ತದ ಪ್ರಕಾರವಾಗಿ ಇವತ್ತಿನ ದಿವಸ ಸ್ವಾಮಿ ಈ ಬೊಮ್ಮನಹಾಳ್ ಗ್ರಾಮಕ್ಕೆ ಸ್ವಾಮಿ ನಾವು ಬರುವಂತೆ ಕಾಲಿಡುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನೀವು ನಮ್ಮ ಸಂಗಡ ಇದ್ದಿದ್ದಕ್ಕಾಗಿ ಸ್ತೋತ್ರಗಳಯ್ಯ. ವಾಕ್ಯದ ಮೂಲಕವಾಗಿ ನನಗೂ ನಮ್ಮೆಲ್ಲರಿಗೂ ಸ್ವಾಮಿ ಉದಕ ಸ್ನಾನ ಮಾಡಿಸಿದ್ದಕ್ಕಾಗಿ ನನಗೆ ಅನಂತ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬಿತ್ತಿದಂಥ ವಾಕ್ಯ, ಕೇಳಿದಂಥ ವಾಕ್ಯ 100ರಷ್ಟು ಫಲ ಕೊಡಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದೆಲ್ಲವನ್ನು ಹೊಂದಿದ್ದೇವೆ ಪರಮ ತಂದೆಯೇ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸಿಕೆ ಅಲಂಕರಿಸಿಕೆ ಕೂಡಿ ಬಂದರು ಇವರ ಸಂಗಡಲು ಸಕಲ ಸದ್ಭಕ್ತರ ಸಂಗಡಲು ಪ್ರಪಂಚದ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಜಯ, ಯೇಸು ರಕ್ತಕ್ಕೆ ಜಯ.